ನಾನು ಯಾರ ಮುಂದೆಯೂ ಕೈ ಚಾಚಲ್ಲ, ನಾನು ಯಾರಿಗೂ ಹೆದರುವ ಪ್ರಶ್ನೆಯೇ ಇಲ್ಲ, ಒಳ್ಳೆಯ ಕೆಲಸ ಮಾಡೋರಿಗೆ ಶಕ್ತಿ ತುಂಬುತ್ತೇನೆ ಅಂತ ಶಾಸಕರೊಬ್ಬರು ಗುಡುಗಿದ್ದಾರೆ. ಕೆಆರ್ಪೇಟೆಯಲ್ಲಿ ನಾನು ರಾಜಕಾರಣ ಮಾಡುವ ಅಗತ್ಯ ಇಲ್ಲ, ಮಹಾರಾಷ್ಟ್ರದಲ್ಲಿ ನನ್ನನ್ನು ಕಿಡ್ನಾಪ್ ಮಾಡೋರು ಯಾರು ಹುಟ್ಟಿಲ್ಲ ಅಂತ ಕೆಆರ್ಪೇಟೆಯಲ್ಲಿ ಜೆಡಿಎಸ್ ಅತೃಪ್ತ ಶಾಸಕ ಕೆಸಿ ನಾರಾಯಣಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಈ ಹೇಳಿಕೆಯನ್ನ ನೀಡೋ ಮುಖಾಂತರ ಪರೋಕ್ಷವಾಗಿ ದಳಪತಿಗಳ ವಿರುದ್ಧ ನಾರಾಯಣಗೌಡ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನಾನು ಯಾರ ಮುಂದೆಯೂ ಕೂಡ ಕೈ ಚಾಚಿಲ್ಲ, ಯಾರಿಗೂ ಹೆದರುವಂತ ಪ್ರಶ್ನೆಯೇ ಇಲ್ಲ, ಒಳ್ಳೆಯ ಕೆಲಸ ಮಾಡುವವರಿಗೆ ಶಕ್ತಿಯನ್ನ ತುಂಬುತ್ತೇನೆ ಅಂತ ಕೆಆರ್ಪೇಟೆಯಲ್ಲಿ ನಾನು ರಾಜಕಾರಣ ಮಾಡುವ ಅಗತ್ಯ ಇಲ್ಲ, ಮಹಾರಾಷ್ಟ್ರದಲ್ಲಿ ನನ್ನನ್ನ ಕಿಡ್ನಾಪ್ ಮಾಡೋರು ಯಾರೂ ಹುಟ್ಟಿಲ್ಲ. ಕೆಆರ್ಪೇಟೆಯಲ್ಲಿ ಜೆಡಿಎಸ್ ಅತೃಪ್ತ ಶಾಸಕ ಕೆಸಿ ನಾರಾಯಣಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಪರೋಕ್ಷವಾಗಿ ದಳಪತಿಗಳ ವಿರುದ್ಧ ನಾರಾಯಣಗೌಡ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಒಳ್ಳೇದು ಮಾಡ್ತಾರೆ, ಅವ್ರ ಮೇಲೆ ಶಕ್ತಿ ತುಂಬಿಕೊಂಡು ಈ ತಾಲೂಕಿನಲ್ಲಿ ನಾನು ಮೊದಲನೇ ವಾದ ಮಾಡಿ ಬಂದಿದ್ದೀನಿ. ಭಗವಂತನಿಗೆ ಹೇಳ್ತೀನಿ, ನಾನು ಯಾರಿಗೂ ಹೆದರ್ಕೊಂಡು ಹೋಗೋ ಪ್ರಶ್ನೆ ಇಲ್ಲ. ಅಂತ ಮಹಾರಾಷ್ಟ್ರ ಜನದಲ್ಲಿ ನನ್ನನ್ನು ಯಾರು ಕಿಡ್ನಾಪ್ ಮಾಡೋರು ಯಾರು ಹುಟ್ಟಿಲ್ಲ ಅಂತ ಹೇಳಕ್ ಬಯಸ್ತೀನಿ. ಯಾಕೆಂದ್ರೆ ನನಗೆ ನೀವೆಲ್ಲ ಕೊಟ್ಟಿರುವಂತ ಶಕ್ತಿ ಆ ಭಗವಂತನ ಆಶೀರ್ವಾದ ನಮಗಿದೆ. ಯಾರು ಏನೇ ಕಿತ್ತನೆ ಮಾಡಿದ್ರೆ ಅವ್ರಿಗೆಲ್ಲ ನಾವು ಕೇವಲ ಸ್ವಲ್ಪ ದಿನದಲ್ಲಿ ಭಗವಂತನ ಆಶೀರ್ವಾದ ತಗೊಂಡು ತಕ್ಕ ಪಾಠವನ್ನು ನಾವು ಕಲಿಸ್ತೀವಿ ಅಂತ ಪುಣ್ಯಾತ್ಮರು ಒಳ್ಳೇದು ಮಾಡ್ತಾರೆ, ಅವ್ರ ಮೇಲೆ ಶಕ್ತಿ ತುಂಬಿಕೊಂಡು ಈ ತಾಲೂಕಿನಲ್ಲಿ ನಾನು ಮೊದಲನೇ ವಾದ ಮಾಡಿ ಬಂದಿದ್ದೀನಿ. ಭಗವಂತನಿಗೆ ಹೇಳ್ತೀನಿ, ನಾನು ಯಾರಿಗೂ ಹೆದರ್ಕೊಂಡು ಹೋಗೋ ಪ್ರಶ್ನೆ ಇಲ್ಲ. ಅಂತ ಮಹಾರಾಷ್ಟ್ರ ಜನದಲ್ಲಿ ನನ್ನನ್ನು ಯಾರು ಕಿಡ್ನಾಪ್ ಮಾಡೋರು ಯಾರು ಹುಟ್ಟಿಲ್ಲ ಅಂತ ಹೇಳಕ್ ಬಯಸ್ತೀನಿ. ಯಾಕೆಂದ್ರೆ ನನಗೆ ನೀವೆಲ್ಲ ಕೊಟ್ಟಿರುವಂತ ಶಕ್ತಿ ಆ ಭಗವಂತನ ಆಶೀರ್ವಾದ ನಮಗಿದೆ. ಯಾರು ಏನೇ ಕಿತ್ತನೆ ಮಾಡಿದ್ರೆ ಅವ್ರಿಗೆಲ್ಲ ನಾವು ಕೇವಲ ಸ್ವಲ್ಪ ದಿನದಲ್ಲಿ ಭಗವಂತನ ಆಶೀರ್ವಾದ ತಗೊಂಡು ತಕ್ಕ ಪಾಠವನ್ನು ನಾವು ಕಲಿಸ್ತೀವಿ ಅಂತ ಪುಣ್ಯಾತ್ಮರು ಒಳ್ಳೇದು ಮಾಡ್ತಾರೆ, ಅವ್ರ ಮೇಲೆ ಶಕ್ತಿ ತುಂಬಿಕೊಂಡು ಈ ತಾಲೂಕಿನಲ್ಲಿ ನಾನು ಮೊದಲನೇ ವಾದ ಮಾಡಿ ಬಂದಿದ್ದೀನಿ. ಭಗವಂತನಿಗೆ ಹೇಳ್ತೀನಿ, ನಾನು ಯಾರಿಗೂ ಹೆದರ್ಕೊಂಡು ಹೋಗೋ ಪ್ರಶ್ನೆ ಇಲ್ಲ. ಅಂತ ಮಹಾರಾಷ್ಟ್ರ ಜನದಲ್ಲಿ ನನ್ನನ್ನು ಯಾರು ಕಿಡ್ನಾಪ್ ಮಾಡೋರು ಯಾರು ಹುಟ್ಟಿಲ್ಲ ಅಂತ ಹೇಳಕ್ ಬಯಸ್ತೀನಿ. ಯಾಕೆಂದ್ರೆ ನನಗೆ ನೀವೆಲ್ಲ ಕೊಟ್ಟಿರುವಂತ ಶಕ್ತಿ ಆ ಭಗವಂತನ ಆಶೀರ್ವಾದ ನಮಗಿದೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ರಾಜ್. ಕೆಆರ್ಪೇಟೆಯಲ್ಲಿ ಜೆಡಿಎಸ್ ಅತೃಪ್ತ ಶಾಸಕ ಅಂತ ಗುರುತಿಸಿಕೊಂಡಿದ್ದಂತ ಕೆಸಿ ನಾರಾಯಣಗೌಡರು ಒಂದ್ ರೀತಿ ಪರೋಕ್ಷವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಅನ್ನುವಂಥದ್ದು ನಾವು ನೋಡಬಹುದು. ಅವ್ರು ಮುಂಬೈಯಿಂದ ಬಂದ ನಂತರವೂ ಕೂಡ ಒಂದು ಸ್ಪಷ್ಟನೆಯನ್ನ ನೀಡಿದ್ರು. ಎಲ್ಲವೂ ಸರಿಯಾಗಿದೆ, ಆರೋಗ್ಯ ಸಮಸ್ಯೆಯಿಂದಾಗಿ ನಾನು ಹೋಗಿದ್ದೆ, ಇಂಥ ಹಲವಾರು ಸ್ಪಷ್ಟನೆಗಳನ್ನ ಕೊಟ್ಟು ನಾನು ಅತೃಪ್ತರ ಬಣದಲ್ಲಿಲ್ಲ ಅನ್ನುವಂಥದ್ದನ್ನ ಕನ್ವೆ ಮಾಡುವಂತ ಪ್ರಯತ್ನ ಮಾಡಿದ್ರು. ಈಗ ಮತ್ತೆ ಯಾಕೆ ಇಂಥ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ, ಏನಾಗ್ತಿದೆ ಅಂತ? ಖಂಡಿತವಾಗ್ಲೂ ಲಿಖಿತ, ಏನಂದ್ರೆ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ನ ಶಾಸಕರಾದಂತ ಕೆಸಿ ನಾರಾಯಣಗೌಡರು ಏನು ಸದನಕ್ಕೆ ಬರದೇನೆ ಒಂದು ಮುಂಬೈನಲ್ಲಿ ಅತೃಪ್ತ ಬಣದೊಂದಿಗೆ ಗುರುತಿಸಿಕೊಂಡಿದ್ರು ಅಂತ ಒಂದು ವದಂತಿ ಲಭ್ಯ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಬಂದಂತ ಸಂದರ್ಭದಲ್ಲಿ ಸ್ಪಷ್ಟನೆಯನ್ನ ಕೊಟ್ರು. ಆದ್ರೆ ನಿನ್ನೆ ಅವರು ಕ್ಷೇತ್ರಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಅದು ಎಲ್ಲೋ ಒಂದ್ ಕಡೆ ಜೆಡಿಎಸ್ ಪಕ್ಷದ ವಿರುದ್ಧ ಅವರು ಪರೋಕ್ಷವಾಗಿ ಅಸಮಾಧಾನವನ್ನ ಹೊಂದಿದ್ದಾರೆ ಎನ್ನುವಂಥದ್ದು ಅವರ ಹೇಳಿಕೆಯಿಂದ ಸಾಬೀತಾಗುತ್ತೆ. ಯಾಕಂದ್ರೆ ಅವರು ಹೇಳುವಂತ ಮಾತುಗಳಿರ್ಬೋದು, ನಾನು ಏನಂದ್ರೆ ಮಹಾರಾಷ್ಟ್ರಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ ನಾನು ಅನಾರೋಗ್ಯ ಪೀಡಿತನಾಗಿದ್ದೆ, ಅದರಿಂದ ಹೋಗಿದ್ದಾರೆ, ಚಿಕಿತ್ಸೆ ಪಡಿತಿದ್ದೆ ಅಂತ ಒಂದು ಮಾತಂದ್ರೆ, ಆದ್ರೆ ಇನ್ನೂ ಕೆಲವು ವಿಚಾರಗಳನ್ನ ಬಹಿರಂಗವಾಗಿ ಹೇಳೋಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ನಾನು ರಾಜಕಾರಣದಲ್ಲಿ ಏನು ಉಳಿಯಬೇಕಾದಂತ ಅವಶ್ಯಕತೆ ಇಲ್ಲ, ಮುಂದೆ ಬರ್ತಕ್ಕಂಥವ್ರು ಒಳ್ಳೆ ಕೆಲಸವನ್ನ ಮಾಡ್ಕೊಂಡು ಹೋದ್ರೆ ಸಾಕು, ಜೊತೆಗೆ ನಾನು ಮಹಾರಾಷ್ಟ್ರದಲ್ಲಿ ನನ್ನ ಮುಟ್ಟುವಂತವ್ರು ಯಾರು ಇಲ್ಲ, ನನ್ನ ಕೈಲಾದಂತ ಒಂದು ಅಂದ್ರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೀನಿ ಅನ್ನುವಂತ ಮಾತುಗಳನ್ನ ಕೂಡ ಹೇಳಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಅವರು ಸಚಿವ ರೇವಣ್ಣ ವಿರುದ್ಧ ಒಂದು ಅಸಮಾಧಾನವನ್ನ ಹೊಂದಿದ್ರು. ಅಂದ್ರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಿಡುಗಡೆ ಆಗುವಂತ ಅನುದಾನವನ್ನ ನನ್ನ ಒಂದು ಅಂದ್ರೆ ಅವರ ಒಂದು ಶಾಸಕರಿಗೆ ಗೊತ್ತಿಲ್ಲದೇನೆ ಅಂದ್ರೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಮುಖಾಂತರ ಬೇರೆಯವರಿಗೆ ಒಂದು ಪೀಸ್ ವರ್ಕ್ಗಳನ್ನ ಕೊಟ್ಟಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಶಾಸಕರು ಒಂದು ಅಸಮಾಧಾನವನ್ನ ಹೊಂದಿದ್ರು. ಜೊತೆಗೆ ಬಜೆಟ್ ನಲ್ಲಿ ಅವರಿಗೆ ಕೆಆರ್ಪೇಟೆ ಕ್ಷೇತ್ರಕ್ಕೆ ಯಾವುದೇ ರೀತಿಯಾದಂತಹ ಒಂದು ಅನುದಾನ ಬಿಡುಗಡೆ ಮಾಡದಿರುವಂತ ವಿಚಾರಕ್ಕೂ ಕೂಡ ಶಾಸಕ ಒಂದು ಅಸಮಾಧಾನವನ್ನ ಹೊಂದಿ ಬಿಜೆಪಿ ಜೊತೆ ಅವರು ಸಂಪರ್ಕವನ್ನ ಮಾಡಿದ್ರು. ಜೊತೆಗೆ ಅವರು ಮುಂಬೈನಲ್ಲಿ ಒಂದು ಉದ್ಯಮ ಕ್ಷೇತ್ರದಲ್ಲಿ ತೊಡಗಿಕೊಂಡಿರೋದ್ರಿಂದ ಅವರು ಬಿಜೆಪಿಯ ಸಂಪರ್ಕದಲ್ಲಿ ಇದ್ರು ಅನ್ನುವಂತ ಮಾತುಗಳನ್ನ ಹೇಳಲಾಗ್ತಾ ಇತ್ತು. ಆದ್ರೆ ಇವತ್ತು ಇಲ್ಲ ಒಂದ್ ಕಡೆ ಅಂದ್ರೆ ಅವರು ಪ್ರತಿ ಭಾಷಣದಲ್ಲಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಹೆಸರನ್ನ ಪದೇ ಪ್ರಸ್ತಾಪ ಮಾಡ್ತಾನೆ ಇರ್ತಾರೆ. ಆದ್ರೆ ನಿನ್ನೆ ಎಲ್ಲವೂ ಕೂಡ ಅವರು ದೇವೇಗೌಡರಾಗಿರ್ಬೋದು, ಕುಮಾರಸ್ವಾಮಿ ಅವರ ಹೆಸರು ಹೇಳ್ದೇನೆ ಅವರು ಮಾತುಕತೆಯನ್ನ ಮಾಡಿದ್ರು. ಇದು ಎಲ್ಲೋ ಒಂದ್ ಕಡೆ ಶಾಸಕರು ಇನ್ನೂ ಕೂಡ ಒಂದು ತಮ್ಮ ಅತೃಪ್ತತೆಯನ್ನ ಜೆಡಿಎಸ್ ಪಕ್ಷದ ವಿರುದ್ಧ ಇಟ್ಕೊಂಡಿದ್ದಾರೆ ಅನ್ನುವಂತ ಒಂದು ಕುತೂಹಲ ಎಲ್ಲರಲ್ಲೂ ಮೂಡಿದೆ ಅಂತ ಹೇಳ್ಬೋದು ಲಿಖಿತ. ಓಕೆ, ಧನ್ಯವಾದ ಮಾಹಿತಿಗಾಗಿ.